ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಹಣೆ ಬರೋದಲ್ಲಿದ್ದರೆ ಅಣ್ಣ CM ಅಂಥೇಳಿ ಈ ನಿರಾಶಾವಾದದ ಮಾತನ್ನು ಯಾಕೆ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ? ಡಿ ಕೆ ಸುರೇಶ್ ಅವರು ಭಾಳಷ್ಟು ತಮ್ಮ ಅಣ್ಣ ಡಿ ಕೆ ಶಿವಕುಮಾರ್ ಅವರು CM ಆಗಲೇಬೇಕಂತ ಕನಸು ಕಂಡವರು, ಬಯಸಿದವರು, ಅದಕ್ಕಾಗಿ ಶಾಸಕರನ್ನು ಒಟ್ಟುಗೂಡಿಸೋಂಥ ಪ್ರಯತ್ನ ಮಾಡಿದವರು, ಏನೆಲ್ಲ ಮಾಡಿದವರು, ಜೊತೆಗೆ ಸಿದ್ದರಾಮಯ್ಯನ ಪ್ಲೀಸ್ ಮಾಡಲಿಕ್ಕೆ ನೋಡಿದವರು, ಹೈಕಮಾಂಡ್ ಹತ್ತಿರ ಹೋಗಿ ತಮ್ಮ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಪ್ರಯತ್ನ ಮಾಡಿದವರು. ಈಗ ಯಾಕೆ ಹಿಂಗೆ ಬಂದರು, ಯಾಕೆ ಏನು? ಯಾಕೆಂದ್ರೆ ವೆರಿ ಸಿಂಪಲ್, ಅವ್ರಿಗೂ ಅನ್ನಿಸ್ತಾ ಇದೆ CM ಪೋಸ್ಟ್ ಅಂದ್ಕೊಂಡ್ರೆ ಸುಲಭ ದಕ್ಕೋದಿಲ್ಲ ಅನ್ನುವಂಥದ್ದು. ಒಂದು ವೇಳೆ ನಾವು BJPಗೆ ಹೋದ್ರೆ ಬಿ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡಿದರೆ ನಮ್ಮ ಭವಿಷ್ಯ ಇಲ್ಲಿಗೆ ಖತಮ್ ಆಗ್ತದೆ. ಯಾಕಂದರೆ BJPಯಲ್ಲೇ ಮತ್ತು ಅದೇ ಕಾಲಕ್ಕೆ JDSನಲ್ಲೇ ಕಾಂಗ್ರೆಸ್ಸಲ್ಲಿ ಇದ್ದವ್ರಿಗಿಂತ ಹೆಚ್ಚಿನ ವೈರಿಗಳಲ್ಲಿದ್ದಾರೆ. ಇಲ್ಲಿವರೆಗೆ ಇಡೀ ಜೀವನ ತುಂಬ ವೈರತ್ವ ಮಾಡ್ಕೊಂಡ್ಬಂದಂಥವ್ರು ಎರಡೂ ಪಕ್ಷಗಳ ಜೊತೆಗೆ. ಅಲ್ಲಿ ಹೋದ ತಕ್ಷಣ ಅವರೆಲ್ಲರೂ ಇವ್ರಿಗೆ ಒಲವು ತೋರಿಸ್ತಾರೆ. 2 ದಿವಸ ನಾನು CM ಆಗಬಹುದು ಅನ್ನೋ ತರ್ಕ ಬಂದಿರ್ಬೋದು ಪಾಪ. ಯಾಕಂದರೆ ಈಗ ಅವರು ಕಣ್ಣಿಗೆ ಬಿದ್ದಂಥದ್ದು 30-40 ಶಾಸಕರ ಜೊತೆಗೆ, ಇನ್ನೂ ಕಡಿಮೆ ಅಂದರೂ ಒಂದು 50 ಶಾಸಕರ ಜೊತೆಗೆ ಕೊಡಬೇಕಾಗ್ತದೆ. ಜೊತೆಗೆ ಅವರೊಂದು 63 113 ಆಗ್ಬೇಕಲ್ರಿ ಮ್ಯಾಜಿಕ್ ಫಿಗರ. ಅದು ಆಗೋದಷ್ಟು ಸುಲಭ ಅಲ್ಲ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ನಡೆದು ಹೇಳ್ಬೋದು. ಹೌದು, ಒತ್ತಡ ತರ್ತಾ ಇದ್ದಾರೆ. ಅದಕ್ಕೆ ಈವನ್ ನಮ್ಮ ಹೈಕಮಾಂಡ್, ಅದರಲ್ಲಿ ರಾಹುಲ್ ಗಾಂಧಿ ಅವರು ಸಹಿತ ಇವ್ರ ಮೇಲೆ ಪ್ರೀತಿ ಅದಂದ್ರೆ ಏನಿದ್ರ ಅರ್ಥ? ಪ್ರೀತಿ ಅದಂದ್ರೆ ಬಂಗಾರ ಸೂಜಿ ತೊಗೊಂಡು ಕಣ್ಣಲ್ಲಿ ಹಾಕೊಳ್ಳೋಕೆ ಆಗ್ತದನ? ಅವ್ರು ಮಾಡ್ಬೇಕಂತಂದ್ರಿ, ಆದರೆ ಅಂದಷ್ಟು ಸುಲಭ ಇಲ್ಲ.